ಹೆಂಗ ಹಾಲು ಬರ್ತಾವತ್ತ ಹಾಲು ಹೆಂಗ ಬರ್ತಾವತ್ತ ಹೆಂಗ ಗಂಡ ಮುಟ್ಟಿದ ತಕ್ಷಣ ಹಾಲು ಬರ್ತಾವ. ಗಂಡ ಇರ್ಲಿಕ್ಕೆ ನಿನಗೆ ಹಾಲು ಬರಂಗಿಲ್ಲ ಅಂತ ಕಿವ್ ಬಂದ ನೋಡ್ರಿ ಹಾಲಿನ ಮಾರಿ ಅವ. ಗಂಡ ಮುಟ್ಟ ಅಂದ್ರೆ ಏಟ್ ಬಂದಾವ? ಮೊಳಕಾಲ ಮಠ ಬಂದಾವ, ಏನು ಸಂಟ ಮಠ ಬಂದಾವ? ಬೇಕ್ರಲ್ಲ ಹಾಲು ಏಟ್ ಬಂದಾವ? ಏ ತಮ್ಮ, ಗಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ತ ನೀ ಹೇಳ್ತಿ. ನನಗೊಂದು ಸಂಶಯ ಬರ್ತದ್ರಿ. ಏನಾಗೈತಿ? ಈ ಎಕ್ಕೆ ಗಿಡಕ್ಕ, ಹತ್ತಿ ಗಿಡಕ್ಕ, ಕಳಿ ಗಿಡಕ್ಕ ಹಾಲು ಬಿದ್ದ ಅಲ್ಲಿ ಇವನ ಹೋಗಿದ್ದನ? ಅಲ್ಲಿ ಇವ್ರು ತ್ಯಾಕಿ ಹೊಡ್ಕೊಂಡ್ ಕೂತಾರ್ರಿ ಹೋಗಿ. ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತನ್ನ. ಗಂಡ ಮುಟ್ರ ಹಾಲು ಬರ್ತಾವ. ಎಕ್ಕೆ ಗಿಡಕ್ಕೆ ಹಾಲು ಬಿದ್ದಾವ, ಹತ್ತಿ ಗಿಡಕ್ಕೆ ಬಿದ್ದಾವ, ಮತ್ತ ಕಳ್ಳಿ ಗಿಡಕ್ಕೆ ಬಿದ್ದಾವ. ಇತ್ತಕ್ಕೆಲ್ಲ ಯಾರು ಹಾಲು ಕೆಡಿವ್ಯಾರು? ಇವ್ರ ಅಲ್ಲಿ ತ್ಯಾಕಿ ಹೊಡ್ಕೊಂಡ್ ಕೂತಾರ ಅಲ್ಲಿ. ಹೋಗಿದ್ದೇನ ಲಕ್ಷ್ಮಣ? ಮತ್ತ ಎಕ್ಕೆ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ. ಮತ್ತ ಹೆಣ್ಣು ಎಕ್ಕೆ ಗಿಡನ ಬೇರೆ, ಗಂಡ ಎಕ್ಕೆ ಗಿಡನ ಬೇರೆ. ಹೆಣ್ಣು ಎಕ್ಕೆ ಗಿಡ ಕಟ್ಟ ಹಾಲು ಬೀಳ್ಬೇಕಾಗಿತ್ತು. ಗಂಡ ಎಕ್ಕೆ ಗಿಡಕ್ಕೆ ಏನಾಗತೈತಿ? ಅದಕ್ಕೂ ಹಾಲು ಬೀಳೋದವ. ಅದಕ್ಕೆ ಯಾರು ಗಂಡ ಹೆಚ್ಚಂತ ಬಂಡ ಮಾಡೋಲ್ಲ ಹುಟ್ಟಿರೇನು ಗಾಳಿ ತಮ್ಮ ನೀವು ಹುಟ್ಟಿರೇನು ಬೋಟಿ. ಗಂಡ ಹೆಚ್ಚಂತ ಬಂಡ ಮಾಡೋಲ್ಲ ಹುಟ್ಟಿರೇನು ಗಾಳಿ. ಭೂಮಿಗೆ ಹಪ್ಪ ಬಸವಣ್ಣ ಕೊಟ್ಟನಂತ ಹೇಳತೀರಿ ಶಾಸ್ತ್ರ, ನಿಮ್ಮ ಕೂಡ ಎಂತ ದೋಸ್ತಾರ. ದ್ವಾಪರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನು ವಿಸ್ತಾರ. ಗಂಡ ಹಣ ಕೇಳಿಲೇನು ವಿಸ್ತಾರ, 3 ಮಂದಿ ಕೇಳಿಲೇನು ವಿಸ್ತಾರ. ದ್ವಾಪರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲೇನು ವಿಸ್ತಾರ. ಗಂಡ ಹಣ ಕೇಳಿಲೇನು ವಿಸ್ತಾರ. ಅದಕ್ಕೆ ಮೊದಲ ಭೂಮಿ ಎದ್ದೇದಿಲ್ಲ. ಹೆಂಗ ಆತು ಆಕಾರ ನಿನ್ನೆ ಹುಟ್ಟ್ಯಾನ ಬಸವೇಶ್ವರ. ಆಧಾರಿಲ್ಲದ ಸುಳ್ಳ ಯಾಕ ಬಂದ್ರ ತಿಳಿದ್ರು ನಿಮ್ಮ ಮಜಕೋರ. 3 ಮಂದಿದ ತಿಳಿದ್ರು ನಿಮ್ಮ ಮಜಕೋರ. ಹಣದವ್ರದ ತಿಳಿದ್ರು ನಿಮ್ಮ ಮಜಕೋರ. ಆಧಾರಿಲ್ಲದ ಸುಳ್ಳ ಯಾಕ ಬಂದ್ರ ತಿಳಿದ್ರು ನಿಮ್ಮ ಮಜಕೋರ. ಹಣದವ್ರ ತಿಳಿದ್ರು ನಿಮ್ಮ ಮಜಕೋರ. ತಿಳಿದ್ರು ನಿಮ್ಮ ಮಜಕೋರ. ಭೂಮಿ ತಯಾರಾಗುವುದಕ್ಕ ಬೀಜ ಬೇಕಾರಿ ಪಂಚಭೂತ ಕೂಡಲದ ಬ್ರಹ್ಮ ಸೃಷ್ಟಿ ಎಲ್ಲ ಪಂಚಭೂತಕ ಬೀಜಲ್ಲಿ ಹೇಳಬೇಕ ನೀವು. ಆಕಾಶಕ ಬೀಜ ಯಾವಾಗ ಬರೆ ಬಯಲ ರೂಪ ಇರವಾದ. ಇದು ನಿನ್ನ ಜೀವಕ ತಾಪ. ನಿನ್ನ ಗುರುವೇನ ಕೇಳ ತಿಳಿಲಾರ್ದ ಹಾಡೋದು ಪಾಪ, ಹಾಡೋದು ಪಾಪ. ನಿನ್ನ ಗುರುವೇನ ಕೇಳ ತಿಳಿಲಾರ್ದ ಹಾಡೋದು ಪಾಪ, ಹಾಡೋದು ಪಾಪ. ನೀರೇ ನಿರಾಕಾರ ಎತ್ತ ಅಂದ್ರೆ ನೀವು ಮೊದಲ. ನೀರಿಗೆ ಹೆಪ್ಪ ಕೊಟ್ಟವನ ಹೆಸರ ಹೇಳಕೋಲ್ಲ. ನಿಗರ್ಯಾಡಿ ಹಾಡಿ ನೀವು ನಮ್ಮದೇನ ಕೇತೋವದೆಲ್ಲ. ಸಿಗಬಾರ್ದ ಸಿಕ್ಕಿದೆ ಬಂದು ಅಲ್ಲಿ ಇಲ್ಲಿ ಪದಗಳ ತಂದು ಇದನ್ನ ಬಿಟ್ಟ ಹೇಳ ಮಾತಂದು ಮಾತಾಡೋ. ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದೆಂದು. ನಂಗ ಎಂದೆಂದು ಹೆಂಗ ಎಂದೆಂದು ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದು. ಎಂದೆಂದು ಹುಡುಗ ಎಂದೆಂದು ನೀ ತಿಳಿದ ನೋಡು ತಮ್ಮ ಗಾಳಿ ಒಳಗ ಬೀಜಲ್ಲ. ನೀರಿನ ಒಳಗ ಸಹಿತ್ಯಲ್ಲಪ್ಪ ಗಂಡಿನ ಬೆಂಕಿಗೆ ಬೀಜ ಯಾವ
ಇವ ಪಂಚಭೂತಗಳ ಐದು ಐದಕ್ಕೈದ 25 ಪಂಚಕರಣೆ ನೋಡು ನೀ ತರದು ತಮ ತರದ ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ ಹಾಳ ಬೀಜಂದು ಕೊಳಕ ಬೀಜಂದು ಕೊಳಕ ಬೀಜಂದು ತಮ್ಮ ಏನಾತ್ರಿ ಏನ ಕೇಳ್ತಾರ ನೋಡಿ ಯಾವ ಒಂದೇವಾಡಿ ಗೈಬಿ ಸಾಬ್ರ ಏನ್ ಕೇಳತ್ತಾರು ಗಂಡಿಗೆ ಬೆಳಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ನೀನು ಸ್ವಾಂಡಿ ಹೊಡೆದಿವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡವ್ ನೀನು ಹುಟ್ಟಿದೇನೋ ಗಾಳಿಲಿ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಬುಟ್ಟಿಲಿ ಅವ್ರು ಬ್ಯಾರೆ ಅಂದಾರಿ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರೆ ಅಸಲಿನ ಶಬ್ದ ಅಡಿಗೆ ತಯಾರೈತಿಪ್ಪ ಯಾವ್ದು ಹೊಟ್ಟಿಗೆ ಹತ್ತೈತಿ ಅಷ್ಟ ತಗೋಬೇಕಾಗೈತಿ ಹೌದೌದ್ರಿ ಯಾವ್ದು ಹೊಟ್ಟಿಗೆ ಹತ್ತಂಗಿಲ್ಲ ಅದನ್ನ ದಂಡಿಗೆ ಸರಿಸಿಡ್ಬೇಕಾಗೈತಿ ಹಂಗ ಹೇಳತ್ತೇರಿ ಗಂಡ ಹಾಡೋರು ಏನಂತ ಹೇಳತ್ತಾನು ತಮ್ಮ ಹಾಡಿಕೆ ಮಾಡಿದ್ರೆ ಹೆಂಗ ಮಾಡಿರ್ಬೇಕು ಹೆಂಗ್ರಿ ಹಾಡಿಕೆ ಮಾಡ್ರ ಈಗ ಗಂಡನ ಬೆಳೆಸ್ಕೊತ ಬಂದಿದ್ದಿ ಬಂದಾನು ಏನಕ್ಕ ಸಂದಿನ್ಯಾಗ ಗಂಡ ದೊಡ್ಡವ ಗಂಡನೇ ಸರ್ವಸ್ವ ಗಂಡನೇ ಹೆಚ್ಚಿನವತ್ ಹೇಳಿದ್ದಿ ಹೇಳಿದ್ರಲ್ಲ ಮಹಾಭಾರತ ಲೇಖಿ ನಾವು ಗಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಂಡನ ಕಮ್ಮಿ ಮಾಡ್ಕೊತ ಬಂದಿದ್ದೀವ ಬಂದರಿ ಗಂಡನ ಮಾಡ್ಕೊಳ್ಳದ ಮುಕ್ತಿ ಗಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದ್ದೀವ ಅವಾಗ ಇವ್ರೇನು ಹೇಳ್ರಿ ಏನ್ ಹೇಳ್ತಾನ ನೀವು ಬೇರೆ ಹೇಳ್ತಾನ ಇವ್ ಹೇಳ್ತಾನು ಶಬರಿಗೆ ದೇವ್ರಂದ್ರ ಗಂಡ ಗುರು ಅಂದ್ರ ಗಂಡ ಏ ತಮ್ಮ ಯಾರ ಊರಾಗ್ರೆ ಬಡಸ್ಕೊಂಡು ಹಾದಿ ಇದನ್ನ ಇದ ಹೇಳಿ ಹೇಳಿ ಮತ್ತೊಂದು ಊರಾಗ ಇದು ಹೇಳಿ ಯಾಕ ರಾಮಕಿಗೇನ ಗಂಡ ಆಗ್ತಾನ ಶಬರಿಗೆ ಏನಿಲ್ಲ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದದಕ ಪ್ರಸಾದನ ಬೇರೆ ಬಾಳಿ ಹಣ್ಣ ಹೊರಗಿರ್ತಾಗ ಹಣ್ಣ ಇರ್ತದ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹೌದೌದ್ರಿ ಹಿಂಗ ಹಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ಹೌದೌದ್ರಿ ರಾಮ ಶಬರಿಗೆ ಗಂಡ ಅಲ್ಲವ ಅಲ್ಲ ನಿನಗ ನಾ ಕೇಳಿದ್ದ ಬೇರೆ ನೀ ಬಂದ ನನಗ ಹೇಳೋದ ಬೇರೆ ಹೌದೌದ್ರಿ ಶಬರಿಗೆ ಗಾಂಡ ಇಲ್ಲ ಗಾಂಡಿಲ್ಲದ ಮುಕ್ತಿ ಗಂಡಾಳತನ ಸಿದ್ಧಾಂತ ಕೊಟ್ಟನಿ ಏ ಇಲ್ಲ ಆಕಿಗೆ ಇಂಥವನ ಗಾಂಡದ ಅನ್ನುವತ್ತ ನೀ ಸಿದ್ಧಾಂತ ಕೊಡ್ಬೇಕಾಗಿತ್ತು ಸಿದ್ಧಾಂತ ಕೊಡ್ಬೇಕಲ್ಲ ರಾಮ ಆಕಿ ಗಾಂಡದ ಅಂತ ಹೇಳ್ತಿ ಎದರ್ಲೇರೆ ಬಡಿಲ್ ನಿಮ್ಮನ ವಿಚಾರ ಮಾಡಿ ಮಾತಾಡೋ ಹುಡುಗ ಹೌದೌದ್ರಿ ಬಾಳ ಮೊದಲ ನಿನಗೊಂದು ಮಾತು ಹೇಳ್ತಾನ ಹೆಂಗ ಮಸೀಮಿನಾಳದವ್ರು ನಾವು ಪೇಚಿನ್ಯಾಗ ಹಾಕಿ ಒಮ್ಮೆ ಸಿಗಿಸಿದ್ ಕೆಳಗೆ ಒಗದಿವ ಎದ್ದ ಆಳಾಗು ಮುಸ್ಕಿಲತ್ತಿ ಬಾಳ ಬಿರಿ ಹೌದೌದ್ರಿ ಅದಕ್ಕ ಹೇಳೇನ್ಯ ಮಸೀಬ್ನಾಳದವ್ರ ಸಂಗಟ ಹಾಡಿಕೆ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ ಬೇರೆ ಮಸೀಬ್ನಾಳ ವಿದ್ಯಾ ಬರೇ ಹಾಡ್ಕಿಗೆ ಬರ್ತಾಳಂದ್ರ ಸಾಕು ಏನಾಗ್ತದ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡು ಮನ್ಯಾಗ ಮನಿಗ್ಯಾವ ಹೌದೌದ್ರಿ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ್ದು ಕಣ್ ತೆರದಾನ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಎಲ್ಲಿ ದೊಡ್ಡವ ಅಪ್ಪ ಇದು ಅಲ್ಲದ ತಮ್ಮ ಈಗ ಹೆಂಗ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದದ ಯಾಕಂದ್ರ ಈಗ ಹಾಲು ಬರ್ತಾವತ್ರಿಪ್ಪ ಹೆಂಗ್ರಿ ಹೆಂಗ ಹಾಲು ಬರ್ತಾವತ್ತ ಹಾಲು ಹೆಂಗ ಬರ್ತಾವತ್ತ ಹೆಂಗ ಗಂಡ ಮುಟ್ಟಿದ ತಕ್ಷಣ ಹಾಲು ಬರ್ತಾವ ಗಂಡ ಇರ್ಲಿಕ್ಕ ನಿನಗ ಹಾಲು ಬರಂಗಿಲ್ಲ ಅಂತ ಕಿವ್ ಬಂದ ನೋಡ್ರಿ ಹಾಲಿನ ಮಾರ್ಯಾವ ಗಂಡ ಮುಟ್ಟ ಅಂದ್ರೆ ಎಟ್ ಬಂದಾವ ಮೊಳಕಾಲ ಮಠ ಬಂದಾವ ಏನು ಸಂಟ ಮಠ ಬಂದಾವ ಬೇಕ್ರಲ್ಲ ಹಾಲು ಎಟ್ ಬಂದಾವ ಏ ತಮ್ಮ ಗಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ತ ನೀ ಹೇಳ್ತಿ ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕೆ ಗಿಡಕ್ಕ ಹತ್ತಿ ಗಿಡಕ್ಕ ಕಳಿ ಗಿಡಕ್ಕ ಹಾಲು ಬಿದ್ದ ಹಾಲು ಇವನ ಹೋಗಿದ್ದಾನ ಅಲ್ಲಿ ಇವ್ರು ತ್ಯಾಕಿ ಹೊಡ್ಕೊಂಡ್ ಕೂತಾರೆ ಹೋಗಿ ಸುಮ್ಮನೆ ನಿನ್ನ ಮಾತಿನಂತೆ ಕೇಳತ್ತನ್ನ ಗಂಡ ಮುಟ್ರ ಹಾಲು ಬರ್ತಾವ ಎಕ್ಕೆ ಗಿಡಕ್ಕೆ ಹಾಲು ಬಿದ್ದಾವ ಹತ್ತಿ ಗಿಡಕ್ಕೆ ಬಿದ್ದಾವ ಮತ್ತ ಕಳಿ ಗಿಡಕ್ಕೆ ಬಿದ್ದಾವ ಇತ್ತಕ್ಕೆಲ್ಲ ಯಾರು ಹಾಲು ಕೆಡಿವ್ಯಾರು ಇವ್ರ ಅಲ್ಲಿ ತ್ಯಾಕಿ ಹೊಡ್ಕೊಂಡ್ ಕೂತಾರ ಅಲ್ಲಿ ಹೋಗಿದ್ದೇನ ಲಕ್ಷ್ಮಣ ಮತ್ತ ಎಕ್ಕೆ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ ಮತ್ತ ಹಂಗ ಹೆಣ್ಣ ಎಕ್ಕೆ ಗಿಡನ ಬೇರೆ ಗಂಡ ಎಕ್ಕೆ ಗಿಡನ ಬೇರೆ ಹೆಣ್ಣ ಎಕ್ಕೆ ಗಿಡ ಕಟ್ಟ ಹಾಲು ಬೀಳ್ಬೇಕಾಗಿತ್ತು ಗಂಡ ಎಕ್ಕಿ ಗಿಡಕ್ಕೆ ಏನಾಗತೈತಿ ಅದಕ್ಕೂ ಹಾಲು ಬೀಳೋದವ ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವಂದು ಓದ ಊರಿದ್ದಲ್ಲಿ ಅಲ್ಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಮಾತಾಡತಿ ಏ ತಮ್ಮ ಏನಾಗೈತಿ ಇದೊಂದು ಮಾತ ಹೆಣ್ಣಿಗೇನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವ ಒಪ್ಪಗೋಣ ಹೌದೌದ್ರಿ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು
ಸತತ ಬೀಳ್ಕೋತ ಇರ್ಬೇಕವ. ಹಾ ಇರ್ಬೇಕ್ರಿ. ನೀ ಒಂದು ಸಲ ಮುಟ್ಟಾಟ ಗಪ್ಪ ಇರ್ತೇನೆ ಅದ್ರ ಮೇಲೆ. ಹಂಗ್ಯಾಂಗ ವಯಸ್ಸಾದ ಮೇಲೆ ಯಾಕ ಗಪ್ಪ ಆಗ್ತಾವ ಹಾಲು ಅವಾಗ ಯಾಕೆ ಬರಂಗಿಲ್ಲ ಅವ. ಅವಾಗ ಎಷ್ಟಾಗಿರ್ತಾವ್ರ ವಯಸ್ಸ ತಮ್ಮ ಹಾ ನೋಡು ಇವಂಗೂ ಒಂದು 50 ಆಗಿರ್ತಾವ. 50 ಆಗಿರ್ತಾವು. ನನಗೊಂದು 45-50 ತಿಳ್ಕೊ. ಹಾ ನಿಮಗೂ 50 ಹಿಡ್ಲ. ಹಾ ಮತ್ತ ಅವಾಗ ಮುಟ್ಟುಗೊತ್ತ ಇರ್ತಿಲ್ಲ ಲಕ್ಷ್ಮಣ, ಅವಾಗ ಯಾಕೆ ಹಾಲು ಬೀಳಂಗಿಲ್ಲ. ಅವಾಗ ಇವ್ರು ಸ್ವಿಚ್ ಆಫ್ ಆಗಿರ್ತೈತ್ರಿ. ಏನದ ಬ್ಯಾಟ್ರಿ ಇಸ್ ಕಣದಾಳ ಲಕ್ಷ್ಮಣ ಇಸ್ ಲೋ. ಹಾ ಹಾ ಮತ್ತ ಚಾರ್ಜ್ ಹಾಕ್ಲಕ್ ಇಲ್ಲೇ ಬರ್ಬೇಕ ಈ ಕಡೆ ರೀ. ನಮ್ಮ ಬೋರ್ಡ್ಕ ಬರ್ಬೇಕತ್ತೀಯ. ಇಲ್ಲೇ ಬೋರ್ಡ್ಕ ಬರ್ಬೇಕ ತಮ್ಮ. ಹಾ ಬ್ಯಾಟ್ರಿನಿಂದ ಲೋ ಮಾಡೋದು ನನ್ನ ಕೈಯಾಗದ, ಹೊಳ್ಳಿ ಚಾರ್ಜ್ ಮಾಡೋದು ನನ್ನ ಕೈಯಾಗದ. ಗೋಂಬಿ ಬೇಕ್ರಿ. ಮುಂದೆ ಗೋಂಬಿ ಬಿದ್ದಾಗ ಮಾಯ. ಸುಮ್ಮ ಗೋಂಬಿದ್ದಾಗ ಒಳಗ ಕಾಮ್ ಉತ್ಪತ್ತಿ ಆಗ್ತತಿ. ದೋತ್ರ ನೋಡ್ರೆ ಮಾಯ ಆಗುದಿಲ್ಲ. ದೋತ್ರ ನೋಡ್ರೆ ಮಾಯ ಆಗ್ತತಿ. ಬಡದಾಡ್ ಚಾಲು ಆಗ್ತಾವ. ಸೀರಿದ್ರ ನಾ ನೋಡಿ ಹೆಂಗ ಜಿಗಿದಾಡ್ತಾನ, ಥೈ ಥೈ ಕುಣಿತಾನ. ಅದಕ್ಕೆ ತಮ್ಮ ಏನ ಗಾಂಡ ಮುಟ್ರ ಬೀಳ್ತಾವಂದಿ. ಮತ್ತೇನಾಗೈತಿ? ಗಾಂಡನ ಮುಟ್ಟಿಸ್ಕೊಳ್ಳಲ್ದ ಹೋಗ್ಬೇಕು ಇದು ಹಾಲು ಬಿದ್ದಾವ. ಯಾರಿಗ್ರಿ ಇದೆಲ್ಲ ಬಹಿರಂಗದಾನ ತಿಂದ ಪುರಾಣ ಲೇಖಿ ಹೇಳ್ತಾನೆ ಕೇಳ. ಹೆಂಗ ಗಾಂಡ ಮುಟ್ಟಾಟ ಹಾಲು ಬೀಳ್ತಾವಂದಿ. ಗಾಂಡನ ಮುಟ್ಟಿಸ್ಕೊಳ್ಳಲ್ದನ ಹೋಗ್ಬೇಕು ಈಗ ಹಾಲು ಬಿದ್ದಾವ. ಯಾರಿಗ್ರಿ? ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಅಡಿಯಾಗ. ಏನಾತು? ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಬೀರ ದೇವ್ರ ಒಂದ ತೊಟ್ಲ ಒಳಗ ಬಿದ್ದಾಳತ್ತಿದ್ದ. ಏನಾತ ಅವಾಗ? ಬೀರ ದೇವ್ರ ಅಳುವಂತ ಟೈಮ್ ಒಳಗ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತಿದ ಬಂದ. ಏನಾತು? ಯಾವ ಕೂಸಳ್ಳಕತ್ತದವ ಇಷ್ಟೊಂದ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೊಟ್ಲ ಒಳಗ ಅಳುವಂತ ಬೀರ ದೇವರ ನೋಡ್ರು. ಅವಾಗ ನೋಡಿದ ತಕ್ಷಣ ಬೀರ ದೇವರ ತಳ ತಳ ಹೊಡೆಲತ್ತಿತ್ತ ಬಂಗಾರ ವರ್ಣ ಕೂಸ. ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಏನಾತು? ಯಾವ ಮಾಯವನ ಎದಿಗೆ ಹಾಲು ಬಿದ್ದವತಮ್ಮ. ಆಕಿನ ಯಾವಲ್ಲಿ ಗಂಡನು ಇಲ್ಲ ಆಕಿಗೆ. ಅವಾಗ ಗಂಡನ ಮಾಡ್ಕೊಳಕ್ಕಿಂತ ಮುಂಚೆನ ಮಾಯವನ ಎದಿಗೆ ಹಾಲು ಬಿದ್ದವು. ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಹೋಗಿ ಕೇಳು. ಸದ್ದ ಇದು ಬೇಕಂದ್ರ ಪುರಾಣ ಲೇಖಿ ಅಲ್ಲಿ ಹೋಗ್ಯಾರ ನೀವು ಗಾಂಡ್ರ. ಅವಾಗ ಹೋಗಿದ್ರು ಹಂಪರ್ಕೊಂಡ. ಅವಾಗ ಹೋಗಿ ಬಿಡ್ಬೇಕಲ್ಲ. ಬಂದ ಅದನ್ನ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡು. ಹಾಲು ಬಿದ್ದದ್ರಿ. ನಮ್ಮಲ್ಲಿ 70 ವರ್ಷ ಆತು ಒಟ್ಟ ಹಾಲ ಬಿದ್ದಿಲ್ಲ. ಅಲ್ಲಿ ಏನೂ ಇಲ್ಲ. ಬೀಜ ಬೆಳಿವಾತು, ಹಾಲು ಬೀಳುವಾಲು. ಅಂದ್ರೂ ಇರ್ಬೇಕು ತಮ್ಮ. ಹಂಗ ಬೀಜನಾಗ ಬೀಜ ಕಣದಾಳ ಬೀಜ ಪರಕದ ಗಪ್ಪೊಂಜರ. ಇದು ಹೆಂಗ್ರಿ? ಎಲ್ಲಾ ಬೀಜ ಲೌಕರ್ ನಾಡ್ತಾವ ಖರಿ. ಇವು ಬೀಜ ಬೇರೆ ರೀ. ಇದು ಹೆಂಗ? ಇವು ಕೋತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಅರ್ಧ ಚಂದ ಆಟ ನಾಡ್ತಾವ್ರಿ. ಇವು ಅನಕತಕ ಇಲ್ಲ. ಇವು ಅನಕತಕ ಗಪ್ಪ ಇರ್ತೈತಿ ಇದು ಗಡಿ. ತಮ್ಮ ನಮಗ ಅಸಲಿನ ಮಾತಾಡಬೇಡ. ಅಸಲಿನ ಮಾತಾಡಿದಿ ಏನಾಗ್ತದ? ನಿನ್ನ ಮಣ್ಣು ಕುಡ್ತಕ್ಕ ಬಿಟ್ಟು ಮಗಳ ಅಲ್ಲ. ಇದು ಅಲ್ಲದ ಏನ್ ಹೇಳಿದಿ? ಅಪ್ಪ ಬಾಳದ ಹೊಡ್ಡವ. ಅಪ್ಪ ಬಾಳ ದೊಡ್ಡವ ಅಂತ ಹೇಳ್ತಾನೆ ಕೂಡ ಅವ್ರ ಅಪ್ಪನ ಸುದ್ದಿ ತೆಗದ ಅವನ ಕೈಯಾಗ.